ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ SLC ಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ ನಿಶ್ಚಿತವಾಗಿ ಏನಪ್ಪಾ ಅಂತಂದ್ರೆ 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಯಾವುದು ವರ್ಜಿಸುವ ವಿಧಾನದ ಮೂಲಕ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ಬಿಡಿಸಿ ಅಂತ ಪ್ರಶ್ನೆ ಕೇಳ್ತಾನ, ಅಥವಾ ಬಿಡಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ಸರಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಿ ಅಂತ ಕೇಳ್ತಾನ. ಸೊ ಆವಾಗ ನಾವೇನ್ ಮಾಡ್ಬೇಕಾಗತ್ತ, ವರ್ಜಿಸುವ ವಿಧಾನವನ್ನ ಬಿಡಿಸ್ಬೇಕಾಗತ್ತ. ಅದರ ಮೂಲಕ 2 ಸಮೀಕರಣ ಕೊಟ್ಟನ್ನು ಬಿಡಿಸೋಣ. ಎಲ್ಲರೂ ಬಿಡಿಸೋಣ. 2 ಮಾರ್ಕ್ಸ್ ಖಚಿತ ಮಾರ್ಕ್ಸ್ಲ. ಸರಿ, ಹಾಗಾದ್ರೆ ಏನದ ನೋಡ್ಕೊಡ್ರಿ. 3x ಪ್ಲಸ್ 4y is equal to 10 ಅಂತ ಬರ್ಕೊಂಡು ಸಮೀಕರಣ 1 ಅಂತ ಕೊಟ್ಟು ಆಯ್ತಾ. ನೆಕ್ಸ್ಟ್ ಎರಡನೇದು 2x minus 2y is equal to ಇದಕ್ಕೆ ಎಷ್ಟು 2 ಅಂತ ಕೊಡ್ತೀರಾ, ಗೊತ್ತಾಯ್ತಾ? ಸರಿ, ಹಾಗಾಗಿ ಏನ್ ಮಾಡಬೇಕು, ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಇವೆರಡು ಸಮ ಮಾಡ್ಬೇಕು. 3 2 ಸಮ ಮಾಡ್ಬೇಕು. 3 2 ಸಮ ಮಾಡ್ಬೇಕಾರ ಸಮೀಕರಣ 1ಕ್ಕೆ ಎಷ್ಟಿಂದ ಗುಣಿಸ್ಬೇಕು? ಇದ್ರ ಸಹಗುಣಕ ಎಷ್ಟದ? x ಸಹಗುಣಕ ಎಷ್ಟು ಹೇಳಿ ನೋಡು. 2 ಅದಲ್ಲ? ಆ 2ರಿಂದ ಇದಕ್ಕ ಇದದ್ದು ಈ x ಎಷ್ಟು ಸಹಗುಣಕ 3. ಇದು ಎರಡನೇ ಸಮೀಕರಣ 3ರಿಂದ ಗುಣಿಸ್ಬೇಕು ಅಷ್ಟೇ. ಅರ್ಥ ಆಯ್ತಾ? ಗುಣಾಕಾರ ಮಾಡ್ರಿ. 3 ಎಳೆ 6 x x ಪ್ಲಸ್ 4 ಎಳೆ 8 y is equal to 10 ಎಳೆ 20. ಅರ್ಥ ಆಗತ್ತಾ? ಇದು 3 ಎಳೆ 6x ಮೈನಸ್ ಮೈನಸ್ 3 ಎಳೆ 6y is equal to 3 ಎಳೆ 6. ಈಗೇನ್ ಮಾಡಬೇಕು, ಸಮೀಕರಣ 1ರಲ್ಲಿ ಸಮೀಕರಣ 2ನ್ನ ಮೈನಸ್ ಮಾಡೋಣ. ಸಮೀಕರಣ 1ರಲ್ಲಿ ಸಮೀಕರಣ 2ನ್ನ ಮೈನಸ್ ಮಾಡೋಣ. ಮೈನಸ್ ಮಾಡ್ಬೇಕಾದ್ರೆ ನೀವು ಗಮನಿಸ್ಬೇಕು ಮಕ್ಕಳೇ, ಏನಪ್ಪಾ ಅಂತಂದ್ರೆ ಇಲ್ಲಿ ಸೇಮ್ ಚಿಹ್ನೆಗಳದ, ಪ್ಲಸ್ ಪ್ಲಸ್ ಅದಾವಲ್ಲ, ಸೇಮ್ ಚಿಹ್ನೆಗಳು ಇರುವಾಗ ನಾವೇನ್ ಮಾಡಬೇಕು, ಚಿಹ್ನೆಗಳನ್ನು ಬದಲು ಮಾಡ್ಕೋಬೇಕು. ಇಲ್ಲಿ ಕೆಳಗೇನಿದ ಪ್ಲಸ್ ಅದಲ್ಲ, ಪ್ಲಸ್ ಇದ್ದಾಗ ನಾವೇನ್ ತಗೋಬೇಕು ಹೇಳೋಣ. ಈಗ ಪ್ಲಸ್ ಇದ್ದಾಗ ಏನ್ ತಗೋಬೇಕು ಹೇಳೋಣ, ಮೈನಸ್ ತಗೋಬೇಕು. ಇಲ್ಲಿ ಮೈನಸ್ ಅದಲ್ಲ, ಇಲ್ಲೇನ್ ತಗೋಬೇಕು, ಪ್ಲಸ್ ತಗೋಬೇಕು. ಇಲ್ಲಿ ಏನದ ಪ್ಲಸ್ ಅದಲ್ಲ, ಇಲ್ಲೇನ್ ತಗೋಬೇಕು, ಮೈನಸ್ ತಗೋಬೇಕು. ಹಂಗಾರ ಇಲ್ಲಿ ಮ್ಯಾಗಿಂದು ಕೆಳಗಿಂದು ಪ್ಲಸ್ ಮೈನಸ್ ಮೈನಸ್ ಅಂದ್ರೆ 6x ಹೋಯ್ತು. ಇಲ್ಲಿ ನೋಡ್ರಿ, ಈಗ ಗಮನಿಸಿ, ಪ್ಲಸ್ ಪ್ಲಸ್ ಏನಾಯ್ತು, ಪ್ಲಸ್ 8 6 14 y ಅಪ್ಪ. ಇನ್ನ ಇಲ್ಲಿ ಮ್ಯಾಗ ಪ್ಲಸ್ ಅದ, ಇಲ್ಲಿ ಕೆಳಗೆ ಮೈನಸ್ ಅದ. ಪ್ಲಸ್ ಮೈನಸ್ ಇದು ಚಿಹ್ನೆ ಬಿಡಬೇಕು. ಪ್ಲಸ್ ಮೈನಸ್ ಮೈನಸ್ 20 6 ಹೋದ್ರ 14. ಹಂಗಾರ y is equal to ಏನಾಯ್ತು, 14 ಬಾಗ್ಲೆ 14 ಅಂದ್ರೆ ಉತ್ತರ ಎಷ್ಟು ಬಂತು, y is equal to 1 ಬಂತು. y is equal to ಎಷ್ಟು ಬಂತಪ್ಪ ಉತ್ತರ 1. ಈ ಒಂದನ್ನ ನಾವೇನ್ ಮಾಡ್ಬೇಕೀಗ, ಆಲಿಸ್ಬೇಕಲ್ಲ, ಆಲಿಸೋಣ. ಎಸ್, ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ, ಏನಪ್ಪಾ ಅಂತಂದ್ರೆ y is equal to 1 ಆ ಬೆಲೆಯನ್ನು, ಈ ಬೆಲೆಯನ್ನು ಎಲ್ಲಿ ಆದೇಶಿಸಲಾಗಿ, ಸಮೀಕರಣ 1ರಲ್ಲಿ ಆದೇಶಿಸಲಾಗಿ. ಎಸ್, ಸಮೀಕರಣ 1 ಏನದ ನೋಡು, 3x ಪ್ಲಸ್ 4y is equal to 10 ಅಂತಿದೆ. 3x x ಬರೀರಿ, ಪ್ಲಸ್ 4 into y ಅಂದ್ರೆ ಎಷ್ಟು 1 is equal to 10 ಕ್ಕೆ 10. 3x x 4 ಒಂದೇ 4 10 ಕ್ಕೆ 10. 3x is equal to ಎಷ್ಟಾಯ್ತು, 10 ಮೈನಸ್ 4 x is equal to ಎಷ್ಟಾಯ್ತು ಹೇಳಿ. ಈಗ 10 4 ಅಂದ್ರೆ 6, ಇದು ಬಾರ್ಲಿ ಈ ಕಡೆ 3 3 ಒಂದೇ 3 ಎಳೆ. ಹಂಗಾರೆ x is equal to ಎಷ್ಟು ಬಂತು 2. ಸೊ therefore x 2 ಬಂತು. ಹಂಗಾರೆ y ಕಂಡುಹಿಡಿಯಬೇಕನ, y ಕಂಡುಹಿಡಿದೀವಲ್ಲ, ಮತ್ತು y ಎಷ್ಟದ, y is equal to ಎಷ್ಟು ನಮಗೆ ಬೇಕಾಗಿರ್ತಕ್ಕಂತಹ ಬೆಲೆಗಳು. ಗೊತ್ತಾಯ್ತಾ ಎಲ್ರಿಗೆ? ಓಕೆ, ಬರ್ಕೋರಿ.